ಹೇಳ್ತಾ ಇದ್ದೀನಿ. ಸೂಪರ್ ಆಗಿದೆ ಫಿಲ್ಮ್. ದರ್ಶನ್ ನೋಡ್ದಂಗಾಯ್ತು, ದರ್ಶನ್ನೇ ನೋಡ್ದಂಗಾಯ್ತು. ಯಾಕೆಂದರೆ ಈ ಥರ ಸಿನಿಮಾ ಈ ದರ್ಶನಿಂದನೇ ಬರೋದು. ಈ ಥರ ಸಿನಿಮಾಗಳು ಬಂದರೆ ಈಗ ದರ್ಶನ್ ಇಲ್ಲದೆ ಇರೋದಕ್ಕೆ ಈ ಸಿನಿಮಾ ದರ್ಶನ್ನೇ ನೋಡ್ದಂಗಾಯ್ತು. ಸೂಪರ್ ಆಗಿದೆ ಸಿನಿಮಾ, ಸೂಪರ್. ಎಲ್ರಿಗೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವಿನಯನು ಚೆನ್ನಾಗಿ ಮಾಡಿದ್ದಾನೆ, ವಿನೋದ್ ಪ್ರಭಾಕರ್ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಅಂತ ಎಕ್ಸ್ಟ್ರಾಡಿನರಿ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಸೂಪರ್ ಚೆನ್ನಾಗಿದೆ. ಸೂಪರ್ ಸಿನಿಮಾ. ನೈಂಟೀಸ್ ಅವರೇನೆ ನಾವು. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಆಗಿನ ಕಾಲದ ಕಥೆನೇ ಮಾಡಿದರೆ ಚೆನ್ನಾಗಿ ಮಾಡ್ತಿದ್ದಾರೆ. ಒಳ್ಳೆ ಡೈರೆಕ್ಷನ್. ಬರಬೇಕು ಪಿಕ್ಚರ್ ನೋಡಿದ್ಮೇಲೆ ಒಂದು ಇರುತ್ತೆ, ಏನಾದರೂ ಒಂದು ಮೆಸೇಜ್ ಇರುತ್ತಲ್ಲ, ದಟ್ಸ್ ಗುಡ್. ಥ್ಯಾಂಕ್ ಯು. ಏನು ಬಲರಾಮನ ದಿನಗಳು ಅಂತ ಕೇಳಿದ್ರೆ, ಬಲರಾಮನ ದಿನಗಳನ್ನ ಭರ್ಜರಿ ದಿನಗಳನ್ನಾಗಿ ತೋರಿಸಿದ್ರೆ ಡೈರೆಕ್ಟರ್ ಚೈತನ್ಯ ಅವರು. ಏನು ಈ ಸಿನಿಮಾ ಕತೆ, ಒಬ್ಬ ಸಾಮಾನ್ಯ ವ್ಯಕ್ತಿ ನೂರಾರು ಕನಸಲ್ಲಿ ಇಟ್ಕೊಂಡು ಬೆಂಗಳೂರು ಭೂಗತೊಳಗೆ ಬರ್ತಾನೆ. ಅವನ ಜೀವನದಲ್ಲಿ ಈ ರೌಡಿಸಮ್ ಅಂಡರ್ವರ್ಲ್ಡ್ ಯಾವ ರೀತಿ ಎಂಟ್ರಿ ಆಗುತ್ತೆ, ಆ ಸಮಯದಲ್ಲಿ ಪೆನ್ನಿಡೆ ಬದಲು ಗನ್ನಿಡಿದ್ರೆ ಅವನ ಲೈಫ್ ಏನಾಗುತ್ತೆ ಅನ್ನೋದೇ ಸಿನಿಮಾ ಸ್ಟೋರಿ. ಆದರೆ ಆ ಸಿನಿಮಾನ ಎಲ್ಲೋ ಒಂದು ಕಡೆ ಒಂದಕ್ಕೊಂದು ಸೀನ್ ಲಿಂಕ್ ಆಗ್ತಲ್ಲ ಅಂತ ಅಂದ್ಕೊಳ್ತೀನಿ. ಎಲ್ಲೋ ಒಂದು ಕಡೆ ನೋಡ್ತಾ ಇದ್ರೆ ನಮಗೆ ಆ ಒಂದು ಏನು ವಿಜುವಲ್ಸ್ ಹಾಕೋದು, ಕ್ಲಾಪ್ಸ್ ಹಾಕೋದು ಬರಬೇಕು. ಸೊ ಎಲ್ಲೋ ಜಸ್ಟ್ ಮಿಸ್ ಆಗಿದೆ. ಮತ್ತು ಇನ್ನೇನಂತ ಕೇಳಿದ್ರೆ, ಸಿನಿಮಾದ ಮರಿ ವಿನೋದ್ ಪ್ರಭಾಕರ್ ಅವರ ಆ್ಯಕ್ಷನ್ನು ಸಖತ್ ಸ್ಟ್ಯಾಂಡಿಂಗ್ ಆಗಿದೆ. ಲವರ್ ಆಗಿ ಪ್ರಿಯಾ ಆನಂದ್ ಅವರ ಲವ್ ಆದರೆ ಅವ್ರ ಆ್ಯಕ್ಷನ್ನು ಸಖತ್ ಬಾಂಡಿಂಗ್ ಆಗಿದೆ. ಎಲ್ಲ ಒಂದು ಕಡೆ ಸಿನಿಮಾದಲ್ಲಿ ಮ್ಯೂಸಿಕ್ಕು ಪರವಾಗಿಲ್ಲ ಸರ್. ಒಂದು ಐಟಮ್ ಸಾಂಗ್ ಚೆನ್ನಾಗಿದೆ, ಫೈಟಿಂಗ್ ಚೆನ್ನಾಗಿದೆ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಾವೇನಂತ ಕೇಳಿದ್ರೆ, ನಮ್ಮನ್ನು ಮಡಿಕೇರಿ ಕರ್ಕೊಂಡು ಹೋಗ್ತೀವಿ ಅಂತ ಕೇಳಿದ್ರು ಮೈಸೂರು ಕರ್ಕೊಂಡು ಹೋಗಿದ್ರೆ ಅಷ್ಟೇ ವ್ಯತ್ಯಾಸ. ಬಟ್ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಆ ದಿನಗಳು ನೋಡಿದ್ದೀರಾ ಸರ್? ಅದು ಖರಾಬ್ ಮೂವಿ ಸರ್. ಚೈತನ್ಯ ಅವರು ಯಾಕೆ ಹಿಂಗೆ ಮಿಸ್ ಮಾಡಿದ್ರು, ಎಲ್ಲೋ ಒಂದು ಕಡೆ ಯಾಕೆ ಹಿಂಗೆ ಮಿಸ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ಅಲ್ಲ, ಆ ದಿನಗಳ ಸೀಕ್ವೆನ್ಸ್ ಹೇಳಿಲ್ಲ ಅವರು. ಇಲ್ಲ ಸರ್, ಅದು ಅಲ್ಲ ಇದು ಮಾಡಿದ್ದಾರೆ. ಬಟ್ ಸೀನು ಒಂದಕ್ಕೊಂದು ಸಿಂಕ್ ಆಗಬೇಕು, ಓಕೆನಾ? ಆ ಸಿಂಕಲ್ಲಿ ಎಲ್ಲೋ ಮಿಸ್ ಆಗಿದೆ ಸರ್. ಆ ಲಿಂಕ್ ಸಿಗ್ತಾ ಇಲ್ಲ ಸರ್. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸರ್. ನಮ್ಮ ರಜತ್ ಆಗಿರ್ಬೋದು, ಮತ್ತೆ ಇವರು ನಮ್ಮ ವಿನಯ್ ಕೂಡ ಸರ್ ಆಕ್ಷನ್ ಮಾತ್ರ ಸೂಪರ್ ಆಗಿ ಮಾಡೋರೆ. ಎಲ್ಲೋ ಒಂದು ಕಡೆ ಸರ್ ಸಾಂಗ್ಸ್ ಅಂದರೆ ಒಂದು ಐಟಮ್ ಸಾಂಗ್ ಚೆನ್ನಾಗಿದೆ ಅಷ್ಟೇ. ರಜತ್ ಮತ್ತು ವಿನಯ್ ಕೂಡ, ಮತ್ತು ಏನು ನಮ್ಮ ಪ್ರಿಯಾ ಆನಂದ್ ಅವರು ಮತ್ತು ವಿನೋದ್ ಪ್ರಭು ಅವ್ರ ಆ್ಯಕ್ಷನಲ್ಲಿ ಸಿನಿಮಾ ನೋಡ್ಬೋದು. ಅವ್ರ ಆ್ಯಕ್ಷನ್ ಸಿನಿಮಾ ಎತ್ಕೊಂಡು ಹೋಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನು ವರ್ಕೌಟ್ ಆಗಿಲ್ಲ ಇಲ್ಲಿ. ಆ ದಿನಗಳು ನಾವೇನು ನೋಡಿದ್ದು 2007ರಲ್ಲಿ, ಆಫ್ಟರ್ ಒಂದು 17-18 ಇಯರ್ಸ್ ಆದಮೇಲೆ ಮತ್ತೆ ರೀಕ್ರಿಯೇಟ್ ಮಾಡಿದ್ದಾರೆ. ಬಲರಾಮದಲ್ಲಿ ನಾನು ಚಿಕ್ಕ ಪಾತ್ರ ಮಾಡಿದ್ದೀನಿ, ಚಾಮರಾಜಪೇಟೆ ಗ್ಯಾಂಗ್ ಹುಡುಗರು ರೌಡಿಸಮ್. ಎಂಡಿಂಗಲ್ಲಿ ಸಿನಿಮಾ ಟೀಮಿಗೆ ಬಂದೆ. ಬಟ್ ಚೈತನ್ಯ ಸರ್ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಮತ್ತು ವಿನೋದ್ ಪ್ರಭಾಕರ್ ಅಣ್ಣ ಆಗಿರ್ಬೋದು, ಅತುಲ್ ಕುಲಕರ್ಣಿ ಅವರಾಗಿರ್ಬೋದು, ದೊಡ್ಡ ತಾರಾಬಳಗನೇ ಇದೆ ಸಿನಿಮಾದಲ್ಲಿ. ಮತ್ತು ಮೇಯ್ನ್ DOP ನಮ್ಮ ವೇಣು ಸರ್ ಅಂತೂ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಿದ್ದಾರೆ. ಫುಟೇಜಸ್ಸು ಒಂದೊಂದು ಫ್ರೇಮ್ ನೋಡಿದ್ರು ನಮಗೆ ರೀಲಲ್ಲಿ ಬರ್ತಾಯಿತ್ತು, ನೋಡಿದ್ರೆ ಈಗೆಲ್ಲ ಡಿಜಿಟಲ್ ಕ್ಯಾಮ್ರಾಸ್ ಇದೆ. ಬಟ್ ರೀಲಲ್ಲಿ ಏನು ನಮಗೆ ಫೀಲ್ ಇತ್ತು ಆ ಫೀಲ್ ಇದೆ. ಮತ್ತು ಪ್ರಿಯಾನಂದ್ ಮೇಡಮ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ನನ್ನ ಪ್ರಕಾರ ರಘು ದೀಕ್ಷಿತ್ ಅವರು ಆಡಿದ್ದಾರೆ, ಸಂಚಿತ್ ಹೆಗ್ಡೆ ಅವರು ಆಡಿದ್ದಾರೆ. ಪ್ರತಿಯೊಂದು ಸೂಪರ್ ಆಗಿದೆ. ಮೇಯ್ನ್ ಇದಕ್ಕೆ ಸಿನಿಮಾಗೆ ಮ್ಯೂಸಿಕ್ಕು, ಸಂತೋಷ್ ನಾರಾಯಣ್ ಸರ್ ಮ್ಯೂಸಿಕ್ಕು ಅಲ್ಟಿಮೇಟ್ ಇದೆ. ಎಲ್ಲ ಈ ಕಲ್ಟ್ ಕ್ಲಾಸಿಕ್ ಸಿನಿಮಾನ ಫೀಲ್ ಮಾಡಬೇಕು ಅಂತಂದರೆ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಬೇಕು. ಬುಕ್ ಮೈ ಶೋ ಅಲ್ಲಿ ಬಲರಾಮನ ದಿನಗಳು ಅಂತ ಸರ್ಚ್ ಮಾಡಿ ಇಂಟ್ರೆಸ್ಟ್ ಅಂತ ತೋರಿಸಿ, ಮತ್ತು ಎಲ್ಲರೂ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಥಿಯೇಟರ್ಸಲ್ಲೇ ಬಂದ್ಬಿಟ್ಟು ನಾನು ರೆಫರ್ ಮಾಡ್ತೀನಿ. ಮಲ್ಟಿಪ್ಲೆಕ್ಸ್ಗಿಂತ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಬೇಕು, ಈ ಫೀಲ್ ಮಾಡಬೇಕಂದ್ರೆ ನೆಕ್ಸ್ಟ್ ಲೆವೆಲ್. ಆಲ್ ದ ಬೆಸ್ಟ್ ಬಲರಾಮ. ಥ್ಯಾಂಕ್ ಯು ಸೊ ಮಚ್. ಪಿಕ್ಚರು ತುಂಬ ಸೂಪರ್ ಇದೆ. ರೌಡಿಸಮ್ ಫಿಲಮು ತುಂಬ ಸಕ್ಕತ್ತಾಗಿದೆ, ನೋಡ್ಬೋದು. ನಾವು ಆಗಿನ ಕಾಲದ ರೌಡಿಸಮ್ಗಳು ನೋಡ್ತಾ ಇದ್ದೋ, ಈಗಿನ ಕಾಲಕ್ಕೆ ಪಿಕ್ಚರು ತುಂಬ ಸೂಪರ್ ಆಗಿದೆ. ವಿನೋದ್ ಪ್ರಭಾಕರ್ ಚೆನ್ನಾಗಿ ಮಾಡೋರೆ. ಆದರೆ ಪ್ರತಿಯೊಬ್ಬರು ರೌಡಿಸಮ್ ಅನ್ನೋದನ್ನ ಬಿಡಬೇಕು. ರೌಡಿಸಮ್ ಅಂದರೆ ಲಾಸ್ಟ್ ಅಂತ್ಯ ಸಾವು. ಆ ಸಾವು ಬೇಡ ಅಂದರೆ ರೌಡಿಸಮ್ ಬಿಡಬೇಕು. ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೇಕಾದ್ರೆ ನೋಡಿ, ಫಿಲಮ್ ನೋಡಿ ಎಲ್ಲ ಕಲೀರಿ. ಇನ್ಮೇಲೆ ರೌಡಿಸಮ್ ಬೇಡ ಅಂತ ನೋಡಿ. ನಾವು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ, ಆದರೂ ಫಿಲಮ್ ಬಂದಿದ್ದೀವಿ. ವಿನೋದ್ ಪ್ರಭಾಕರ್ ಫಿಲಮ್ ಚೆನ್ನಾಗಿದೆ ಅಂತ, ಸೂಪರ್ ಆಗಿದೆ. ಫಿಲಮ್ ನೋಡ್ಬೋದು. ರೌಡಿಸಮ್ ಮಾತ್ರ ಬಿಡಿ, ಫ್ಯಾಮಿಲಿ ಕಡೆ ಗಮನ ಕೊಡಿ. ದಯವಿಟ್ಟು ಕನ್ನಡ ಫಿಲಮ್ ನೋಡಿ. ಈ ಜನ್ರೇಷನ್ಗೆ ಏನು ಬೇಕು ಕಂಟೆಂಟು, ಆ ಕಂಟೆಂಟ್ ಇದೆ. ಹಳೆ ರೌಡಿಗಳನ್ನ ಎತ್ಬಿಟ್ಟು ಏನಕ್ಕೆ ತೋರಿಸಿದ್ದಾರೆ ಗೊತ್ತಾ? ಇತ್ತಿನ ದಿನಮಾನಗಳಲ್ಲಿ ತುಂಬ ಜನ ಎಲ್ಲ ಕಡೆ ಕೊಲೆಗಳು ಅದು ಇದು ಆಗ್ತಾ ಇದೆ. ಅದರಿಂದ ಏನೋ ಹೆಸರು ಬೆಳೀತಾ ಇರುತ್ತೆ, ಬಟ್ ಆದರೆ ಮನಸ್ಸಿನ ಆಯ್ಸು ಕಡಿಮೆ ಆಗ್ತಾ ಇರುತ್ತೆ. ಅದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟವ್ರೆ. ಹಳೆ ರೌಡಿಗಳೆಲ್ಲ ಏನಾಗಿದ್ದಾರೆ ಹೇಳಿ, ಇದೇ ಥರ ಒಂದು ಮರ ದೊಡ್ಡದಂದರೆ ಮರಕ್ಕಿಂತ ಇನ್ನೂ ಮರ ದೊಡ್ಡದಿರುತ್ತೆ. ಆ ಥರ ಜೀವನ ಶಾಶ್ವತ ಅಲ್ಲ. ನಾವು ಬದುಕೋದು 4 ದಿನನೂ ನೆಮ್ಮದಿಯಾಗಿ ಬದುಕಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ವಿನೋದ್ ಪ್ರಭಾಕರ್ ಸರ್. ನಿಜವಾಗ್ಲೂ ಹೇಳ್ತೀನಿ, ಈಗಿನ ಜನ್ರೇಷನ್ಗೆ, ನಮ್ಮ ಜನಗಳಿಗೆ ನೋಡಬೇಕಾದಂಥ ಸಿನಿಮಾ ಇದು. ನಿಜವಾಗ್ಲೂ ಹೇಳ್ತೀನಿ.
ಯಾವುದೋ ಶೋಕಿಗೆ ಬಂದು ಹೊಗಳ್ತಾ ಇಲ್ಲ, ಸ್ವಂತ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಬಂದು ಸಿನಿಮಾ ಹೊಗಳ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿದೆ ಸಿನಿಮಾ ಇದು. ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಬರೀ ಪ್ರೀತಿ ಪ್ರೇಮ ಹಾಳು ಈ ರೌಡಿಸಮು ಇದೇ ಆಗೋಯ್ತು. ಮನುಷ್ಯನ ಜೀವನದಲ್ಲಿ ಏನಿದೆ ಗೊತ್ತಾ, ನಾವು ಹುಡ್ಸಿದ ತಂದೆ ತಾಯಿಗೆ ನಿಯತ್ತಾಗಿ ಅನ್ನ ಹಾಕಿ ಸಾಕಬೇಕು ಅಂತ, ಅದನ್ನ ನಾವು ಕಲಿಬೇಕು. ನಮ್ಮಿಂದ ಜನರು ಕಲಿಬೇಕು. ನಾವು ಬೆಳೀತಾ ಇದ್ದೀವಿ ಅಂದ್ರೆ ನಮ್ಮ ಮಕ್ಕಳು ಕೆಟ್ಟ ದಾರಿಗೆ ಹೋಗ್ಬಾರ್ದು. ಸಮಾಜನ ಒಳ್ಳೆ ರೀತಿಗೆ ತಗೊಂಡು ಹೋಗೋದೇ ಮನುಷ್ಯತ್ವ. ಪ್ರಕೃತಿ, ಆ ಪ್ರಕೃತಿನ ಹಾಳು ಮಾಡ್ತಿದ್ದಾರೆ ತುಂಬ ಜನ. ಬಟ್ ಹಾಳಾಗಬಾರ್ದು. ಈ ಸಿನಿಮಾ ನೋಡಬೇಕು. ಒಂದು ಮನುಷ್ಯ ಸಿನಿಮಾಗೆ ಬರೋದು ಏನು ಗೊತ್ತಾ, ಕೆಲವೊಬ್ರು ಖುಷಿಗೆ ಬರ್ತಾರೆ, ಕೆಲವೊಬ್ರು ನೋವಿಗೆ ಬರ್ತಾರೆ, ಕೆಲವೊಬ್ರು ಏನೋ ಗೊತ್ತಾ ಬೇಜಾರಿಗೆ ಬಂದು ಸಿನಿಮಾ ನೋಡ್ತಾರೆ. ನಾನು ಹೇಳೋದು ಗೊತ್ತಾ, ಸಿನಿಮಾ ಬಂದು ಕುತ್ಕೊಂಡು ನೋಡ್ದವನು ರೌಡಿಸಮ್ ಕೈಯಲ್ಲಿ ಲಾಂಗ್ ಹಿಡ್ದವನು ಲಾಂಗ್ ಬಿಸಾಕ್ ಹೋಗ್ಬಿಡ್ತಾನೆ. ಲಾಂಗ್ ಹಿಡ್ಕೊಂಡು ನಾನು ಸಿನಿಮಾದಲ್ಲಿ ನಾನು ರೌಡಿಸಮ್ ಮಾಡ್ಬೇಕನ್ನೋನು ಲಾಂಗ್ ಬಿಟ್ಟು ಹಾಕ್ಬಿಟ್ಟು ಹೋಗ್ತಾನೆ. ರೌಡಿಸಮ್ ಬೇಡ ಸ್ವಾಮಿ, ನಾನು ಹಳ್ಳಿಯಲ್ಲಿ ಹೋಗ್ಬಿಟ್ಟು ವ್ಯವಸಾಯ ಮಾಡ್ಕೊಂಡು ನಾನು ಪಕ್ಕ ರೈತನ ಮಗಾಗಿ ನಾನೊಬ್ಬ ದೇಶಕ್ಕೆ ಅನ್ನಾಕವನ್ನ ಆಗ್ತೀನಿ ಅಂತ ಹೇಳ್ತೀನಿ ಮೇಡಮ್. ಈ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಮ್ಮ ತಾಯಣ್ಣಗೆ ಹೇಳ್ತಾ ಇದ್ದೀನಿ, ನಾನು ಟಿಕೆಟ್ ವಾಪಸ್ ಕೊಡ್ತೀನಿ. ನಾನು ಇಷ್ಟ ಇಟ್ಟು ತಗೊಳ್ಳಿ ಅಗಸ್ತ್ಯ ರಾಜ್ ಅಫಿಷಿಯಲ್ ಅಂತೇಳಿ ಸತ್ತೋಳಿ ನಾನು ವಾಪಸ್ ಕೊಡ್ತೀನಿ ಟಿಕೆಟು. ಅಷ್ಟು ಚೆನ್ನಾಗಿದೆ ಸಿನಿಮಾ. ತಪ್ಪದೆ ಎಲ್ಲರೂ ಬಂದು ನೋಡಿ. ಆಮೇಲೆ ಇದು ವಿನಯ್ ಗೌಡ ಅವರು ತುಂಬ ಚೆನ್ನಾಗಿ ಮಾಡೋರು. ಕಾಂಬಿನೇಷನ್ ಆಪೋಸಿಟ್ಟು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಬಟ್ ವಿನೋದ್ ಪ್ರಭಾಕರ್ಗೆ ಆಪೋಸಿಟ್ ಸಕ್ಕದಾಗಿ ಚೆನ್ನಾಗಿದೆ. ಪಠಾಣ್ ಕ್ಯಾರೆಕ್ಟ್ರು, ತಮಿಳ್ ಕ್ಯಾರೆಕ್ಟ್ರು ಅದ್ಭುತವಾಗಿ ಮಾಡವ್ರೆ. ಇಂಥ ವಿಲನ್ಗಳು ನಮ್ಮ ಇಂಡಸ್ಟ್ರಿಗೆ ಬೇಕು. ತುಂಬ ಚೆನ್ನಾಗಿದೆ ಮೇಡಮ್ ಸಿನಿಮಾ. ಏನು ಹೇಳಿ, ಮೂವಿ ತುಂಬ ಚೆನ್ನಾಗಿದೆ. ಎಲ್ಲ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಪ್ರಿಯಾನಂದ್ ಆಗಲಿ, ವಿನೋದ್ ಸರ್ ಬಗ್ಗೆ ಮಾತಾಡೋಂಗಿಲ್ಲ. ಸೀನಾ, ಪಠಾಣ್ ಆ್ಯಂಡ್ ರಾಜೇಂದ್ರ ಕ್ಯಾರೆಕ್ಟರ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಇನ್ನೇನು ಹೇಳಿ, ಆ ದಿನಗಳು ನಾವು 80s 90s ನೋಡಿರಲಿಲ್ಲ ಆ ಅಂಡರ್ವರ್ಲ್ಡ್ ಎಲ್ಲ. ಸೊ ಇದರಲ್ಲಿ ನೋಡಿ ಚೆನ್ನಾಗಿ ಬಂದಿದೆ. ಸ್ಟೋರಿ ಲೈನ್ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲೂ ಬೋರಿಂಗ್ ಇಲ್ಲ. ಸಾಂಗ್ಸ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಆ್ಯಕ್ಚುಲಿ ಯಾರೂ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ, ಆ ಥರ ಇದೆ. ಸೊ ಆ 20 ಮಿನಿಟ್ಸು ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು.